ಓಕೆ ಸರ್, ಒಂದು ನಿಮಿಷ ವಿಜುವಲ್ ತಗೊಂತೀವಿ ಒಂಚೂರು ಹಿಂದೆ. ಹಾಂ ವಿಜುವಲ್ ತಗೊಳ್ಳಿ. ಈಗ ಸರ್ ಲೋಗೋ ಪ್ಲೀಸ್. ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ಪೊಲೀಸ್ನವರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಷ್ಕರ ಅಲ್ಲ, ನಾನು ಏರ್ಪೋರ್ಟಿಗೆ ಹೋಗೋದಿಲ್ಲ, ಇವತ್ತು ಪಾರ್ಲಿಮೆಂಟಿಗೆ ಹೋಗೋದಿಲ್ಲ. ನಾನು ಈ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ತನಕ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಟಿಕೆಟ್ ತಗೊಂಡಿದ್ದೀನಿ. ದಯವಿಟ್ಟು ತಾವ್ಯಾರು ಕೂಡ ಅದಕ್ಕೆ ಅಡ್ಡ ಬರಬಾರ್ದು. ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಟ್ರಾವೆಲ್ ಮಾಡೋಕೆ ಅವಕಾಶ ಇದೆ, ನಮಗೂ ಅದೇ ರೀತಿ ಟ್ರಾವೆಲ್ ಮಾಡೋಕೆ ಅವಕಾಶ ಇದೆ. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಾನೂನ ತಪ್ಪಿದೆ? ಖಾಲಿ ಟ್ರಂಕ್ ಯಾಕೆ ತಗೊಂಡು ಹೋಗಬಾರ್ದು? ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ಇದರಲ್ಲಿ ಏನೂ ಇಲ್ಲ. ದಯವಿಟ್ಟು ನೀವೇ ನೋಡ್ಬಿಡ್ತೀವಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಎರಡಿದೆ ಅಷ್ಟೇ. ಒಂದೇನಂದ್ರೆ ಏನೂ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ, ಏನೂ ಇಲ್ಲ. ಖಾಲಿ ಟ್ರಂಕ್ ಇದೆ, ಟ್ರಂಕ್ ತಗೊಂಡು ಮೆಟ್ರೋ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇನೆ. ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು, ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂಥ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟು ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸೋಕ್ಕಾಗ್ತಾ ಇಲ್ಲ.